ರಾಜ್ಯದಲ್ಲಿ ಅಭಿವೃದ್ಧಿಗೆ ಹಣ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತಮ್ಮ ವೈಫಲ್ಯಗಳನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗೋದಕ್ಕೂ ಕೂಡ ರಾಜ್ಯ ಸರ್ಕಾರವೇ ಇವತ್ತು ಷಡ್ಯಂತ್ರನೇ ಕಾರಣ ಅನ್ನೋದನ್ನು ಸ್ಪಷ್ಟವಾಗಿ ಸಂದರ್ಭದಲ್ಲಿ ಹೇಳ್ತೇನೆ. ಸರ್, ರಾಜ್ಯದಲ್ಲಿ ಪದೇ ಪದೇ ಕಾನೂನು ಸುವ್ಯವಸ್ಥೆ ಕೈ ತಪ್ಪಿದೆ. ಇದರ ವಿರುದ್ಧ ವಿರೋಧ ಪಕ್ಷದವರಾಗಿ ನೀವೇನಾದರೂ ಸಲಹೆ ಕೊಡ್ತೀರಾ ಸರ್ಕಾರಕ್ಕೆ, ಅಥವಾ ಕೇವಲ ವಾಗ್ದಾಳಿ ಸೀಮಿತ? ಸಲಹೆ ಕೊಡ್ತಕ್ಕಂಥ ದೊಡ್ಡ ಮನುಷ್ಯ ನಾವಲ್ಲ. ಆದರೆ ಸರ್ಕಾರದ ಗುಂಡಾವರ್ತನೆ, ರಾಜ್ಯ ಸರ್ಕಾರದ ಗುಂಡಾವರ್ತನೆ ಏನಿದೆ, ಇವರ ಸ್ವಕ್ಕನ ಮುರಿತಕ್ಕಂಥ ಶಕ್ತಿ ಭಾರತೀಯ ಜನತಾ ಪಾರ್ಟಿಗಿದೆ, ನಮ್ಮ ಕಾರ್ಯಕರ್ತರಾಗಿದೆ. ಅದು ಬರೋದ್ರಿಂದ ನಾವು ತೋರಿಸ್ತೇವೆ. ಕಮಲಹಾಸನ್ ವಿಚಾರದಲ್ಲಿ ರಾಜ್ಯ ಸರ್ಕಾರ ಒಂದು ಫರ್ಮ್ ನಿರ್ಧಾರ ತೆಗೆದುಕೊಳ್ತಿಲ್ಲ. ತಂಗಡಗಿ ಅವರು ಮಾತ್ರ ಮಾತಾಡ್ತಿದ್ದಾರೆ ಯಾವ್ದ್ರ ಬಗ್ಗೆ? ಕಮಲಹಾಸನ್ ವಿಚಾರದಲ್ಲಿ ನಾನು ಕ್ಷಮೆ ಕೇಳಲ್ಲ, ತಪ್ಪು ಮಾಡಿಲ್ಲ ಅನ್ನೋ ದಾಷ್ಟ್ಯತನ ಮುಂದುವರಿಸಿದ್ದಾರೆ. ಜೊತೆಗೆ ಕನ್ನಡದ ವಿರುದ್ಧ, ಕರ್ನಾಟಕದವರ ವಿರುದ್ಧ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ. ಸರ್ಕಾರ ಒಂದು ಫರ್ಮ್ ನಿರ್ಧಾರ ತೆಗೆದುಕೊಳ್ತಿಲ್ಲ, ಹೈಕೋರ್ಟ್ ಸರ್ಕಾರದ ನಡವಳಿಕೆ ಏನು ಅಂದರೆ ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು. ಆದರೆ ಕಮಲಹಾಸನ್ನು ಒಬ್ಬ ಖ್ಯಾತ ನಟ. ತಮಿಳು ಭಾಷೆ ಬಗ್ಗೆ ಅವರ ಪ್ರೀತಿ ಅರ್ಥ ಆಗ್ತದೆ. ಆದರೆ ಅದರ ನೆಪದಲ್ಲಿ ಇವತ್ತು ಕನ್ನಡಕ್ಕೆ ಅಪಮಾನ ಮಾಡ್ತಕ್ಕಂಥದ್ದು ಖಂಡಿತ ಸರಿಯಲ್ಲ. ಹಾಗಾಗಿ ಈಗಲೂ ಕೂಡ ಕಾಲ ಮಿಂಚಿಲ್ಲ. ಅವಿವೇಕತನದ ವರ್ತನೆಯನ್ನು ಬಿಟ್ಟು ಕನ್ನಡಿಗರಿಗೆ ಕ್ಷಮೆಯನ್ನು ಯಾಚಿಸಬೇಕಾಗ್ತದೆ ಕಮಲಹಾಸನ್ ಅವರು. ಥ್ಯಾಂಕ್ ಯು ಸರ್. ನಿನ್ನೆ ಸರ್ ಇದು ರಾಮಮೂರ್ತಿ ನಗರದಲ್ಲಿ ತಿರಂಗ ಯಾತ್ರೆಗೆ ಅವಕಾಶ ಕೊಟ್ಟಿಲ್ಲ ಸರ್, ಈ ಆಪರೇಷನ್ ಸಿಂಧೂರ್ ವಿಚಾರವಾಗಿ. ಕಾನೂನು ಸುವ್ಯವಸ್ಥೆಯನ್ನು ನೆಪವೊಡ್ಡಿ ತಿರಂಗ ಯಾತ್ರೆಗೆ ಅಡ್ಡ ಹಾಕ್ತಕ್ಕಂಥದ್ದು ಕೂಡ ಇದು ಸರಿಯಲ್ಲ. ಇವ್ರು ಏನೇ ಅಡ್ಡ ಹಾಕಿದ್ರು ಕೂಡ ನಮ್ಮ ತಿರಂಗ ಯಾತ್ರೆ ನಿಲ್ಲೋದಿಲ್ಲ. ರಾಜ್ಯದಲ್ಲೂ ಕೂಡ ಭಾಳ ಯಶಸ್ವಿಯಾಗಿ ನಡೀತಾ ಇದೆ, ದೇಶಾದ್ಯಂತ ನಡೀತಾ ಇದೆ. ತಿರಂಗ ಯಾತ್ರೆದು ಭಾರತೀಯ ಜನತಾ ಪಾರ್ಟಿ ಕಾರ್ಯಕ್ರಮ ಅಲ್ಲ. ಏನು ಆಪರೇಷನ್ ಸಿಂಧೂರ್ ಇವತ್ತು ಭಾರತದ ವೀರ ಯೋಧರ ಪರವಾಗಿ ಅವರ ಅವರಿಗೆ ನೈತಿಕ ಸ್ಥೈರ್ಯವನ್ನು ತುಂಬತಕ್ಕಂಥ ಒಂದು ಚಟುವಟಿಕೆ ಇದು ಪಕ್ಷಾತೀತವಾಗಿ ನಡೀತಾ ಇದೆ. ಅದಕ್ಕೆ ಸರ್ಕಾರ ಅಡ್ಡಿ ಮಾಡಬಾರ್ದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತೇನೆ.